ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ವಿಚಿತ್ರವಾದ, ನಿಗೂಢವಾದ ಜಪಾನಿನ ಒಂದು ಪುರಾಣ ಕಥೆಯನ್ನು ನೋಡೋಣ. ಇದರ ಹೆಸರು ಎನೆಂದ್ರ, ಅಂದ್ರೆ ಹೊಗೆಯ ಆತ್ಮ. ಎಲ್ಲಾದ್ರೂ ಚಳಿಗಾಲದಲ್ಲಿ ಬೆಂಕಿ ಕಾಯಿಸ್ತಾ ಕೂತಾಗ ಅಥವಾ ಎಲ್ಲಾದ್ರೂ ಕ್ಯಾಂಪಿಂಗಿಗೆ ಹೋದಾಗ ಬೆಂಕಿಯ ಜ್ವಾಲೆಗಳನ್ನ ನೋಡ್ತಾ ಇರ್ತೀವಿ ಅಲ್ವಾ? ಆ ಜ್ವಾಲೆಯಲ್ಲಿ, ಆ ಮೇಲೆ ಹೋಗೋ ಹೊಗೆಯಲ್ಲಿ ನಮಗೆ ಬೇರೆ ಬೇರೆ ಆಕಾರಗಳು ಕಾಣಿಸೋ ಥರ ಆಗುತ್ತೆ. ಕೆಲವೊಮ್ಮೆ ಮುಖ ಕಂಡ ಹಾಗೆ ಆಗುತ್ತೆ. ಈ ಒಂದು ಸಾಮಾನ್ಯ ಅನುಭವಕ್ಕೂ ನಾವು ಇವತ್ತು ಮಾತಾಡೋ ಕಥೆಗೂ ಒಂದು ದೊಡ್ಡ ಲಿಂಕ್ ಇದೆ. ಹಾಗಾದ್ರೆ ಏನಿದು ಎನೆಂದ್ರ? ಜಪಾನಿನ ಜಾನಪದ ಕಥೆಗಳ ಪ್ರಕಾರ ಎನೆಂದ್ರ ಅಂದ್ರೆ ಅದು ಹೊಗೆಗೆ ಒಂದು ರೂಪ ಕೊಟ್ಟ ಹಾಗೆ. ಕೆಲವು ಕಡೆ ಇದನ್ನೊಂದು ಕತ್ತಲೆಯ ರಾಕ್ಷಸ ಅಂತಾರೆ, ಇನ್ನು ಕೆಲವು ಕಡೆ ಇದೊಂದು ದೈವಿ ಶಕ್ತಿ ಅಂತನೂ ಹೇಳ್ತಾರೆ. ಇದು ಕಾಣಿಸ್ಕೊಳ್ಳೋದೇ ಒಂದು ವಿಚಿತ್ರ. ಇದು ಬೆಂಕಿಯಲ್ಲೇ ಅಡ್ಕೊಂಡಿರ್ತಂತೆ. ಆಮೇಲೆ ನಿಧಾನಕ್ಕೆ ದಟ್ಟವಾದ ಹೊಗೆ ಅಥವಾ ಮಂಜಿನ ಥರ ಹೊರಗೆ ಬರುತ್ತೆ. ಬಂದ ಮೇಲೆ ಕ್ರಮೇಣ ಅದಕ್ಕೊಂದು ಮನುಷ್ಯನ ಥರ ಆಕಾರ ಬರುತ್ತೆ. ಆದರೆ ಪೂರ್ತಿ ಹೊಗೆಯಿಂದಲೇ ಆಗಿರೋದ್ರಿಂದ ಅದು ಯಾವತ್ತೂ ಸ್ಪಷ್ಟವಾಗಿ ಕಾಣಲ್ಲ. ಹೀಗೆ ಬಂದು ಹಾಗೆ ಮಾಯ ಆಗೋ ಥರ ಇರುತ್ತೆ. ಸರಿ, ಇಲ್ಲಿಂದ ಕಥೆ ಇನ್ನಷ್ಟು ಗೊಂದಲ ಆಗುತ್ತೆ. ಯಾಕಂದ್ರೆ ಎನೆಂದ್ರ ಅಂದ್ರೆ ಒಂದೇ ಥರದ ಆತ್ಮ ಅಲ್ಲ. ಅದರ ಸ್ವಭಾವದಲ್ಲೇ ಎರಡು ಮುಖಗಳಿವೆ. ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದ್ದು. ಅದು ನಿಜವಾಗ್ಲೂ ಶಾಂತಿಯುತವಾದದ್ದ ಅಥವಾ ಒಂದು ದುಷ್ಟ ಶಕ್ತಿನ? ನೋಡೋಣ ಬನ್ನಿ. ಇದೇ ನೋಡಿ, ಇದರಲ್ಲೇ ಇರೋ ಇಂಟ್ರೆಸ್ಟಿಂಗ್ ವಿಷಯ. ಎನೆಂದ್ರಾದ ಈ ಡಬಲ್ ಕ್ಯಾರೆಕ್ಟರ್. ಒಂದ್ ಕಡೆ ಇದನ್ನ ಯೋಕಾಯ್ ಅಂತ ಕರೀತಾರೆ. ಯೋಕಾಯ್ ಅಂದ್ರೆ ಜಪಾನಿನ ಜಾನಪದದಲ್ಲಿ ಬರೋ ಒಂದು ಆತ್ಮ ಅಥವಾ ಅಲೌಕಿಕ ಜೀವಿ. ಈ ರೂಪದಲ್ಲಿ ಅದು ತುಂಬಾನೇ ಪವಿತ್ರ, ಜ್ಞಾನೋದಯದ ಸಂಕೇತ. ಆದರೆ ಅದರ ಇನ್ನೊಂದು ಮುಖ, ಅದು ತುಂಬಾ ತುಂಟತನದ್ದು. ಕೆಲವೊಮ್ಮೆ ದುಷ್ಟಶಕ್ತಿ ಆಗ್ಬಿಡುತ್ತೆ, ರೋಗಗಳನ್ನ ಹರಡುತ್ತೆ. ಅಷ್ಟೇ ಅಲ್ಲ, ಆ ಹೊಗೆಯನ್ನ ಯಾರಾದರೂ ಉಸಿರಾಡಿದ್ರೆ ಅವ್ರನ್ನ ಆವರಿಸ್ಕೊಂಡ್ಬಿಡುತ್ತೆ ಅಂತಾನು ಹೇಳ್ತಾರೆ. ಏನೆಂದ್ರಾದು ಈ ಒಳ್ಳೆದು ಕೆಟ್ಟದು ಅನ್ನೋ ಸ್ವಭಾವದ ಹಿಂದೆ ಇನ್ನೊಂದು ತುಂಬಾನೇ ಆಳವಾದ, ಸ್ವಲ್ಪ ಡಾರ್ಕ್ ಆದ ಒಂದು ಥಿಯರಿ ಇದೆ. ಇವತ್ತಿನ ಕಾಲದ ಸ್ಕಾಲರ್ಸ್ ಇದರ ಮೂಲವನ್ನ ಪಾತಾಳ ಲೋಕಕ್ಕೆ, ಅಂದ್ರೆ ನರಕಕ್ಕೆ ಕನೆಕ್ಟ್ ಮಾಡ್ತಾರೆ. ಇದಕ್ಕೆ ಮೇನ್ ಕ್ಲೂ ಸಿಕ್ಕಿರೋದೇ ಅದರ ಹೆಸರಲ್ಲಿ. ಎನೆಂದ್ರ ಅನ್ನೋ ಹೆಸರು ಎನ್ಮಾ ಅನ್ನೋ ಹೆಸರಿಗೆ ತುಂಬಾ ಹತ್ತಿರವಾಗಿದೆ ಅಲ್ವಾ? ಈ ಎನ್ಮಾ ಯಾರು ಅಂದ್ರೆ ಜಪಾನಿ ಪುರಾಣಗಳಲ್ಲಿ ನರಕದ ಅಧಿಪತಿ, ಸತ್ತ ಮೇಲೆ ಅವರ ಪಾಪ ಪುಣ್ಯದ ಲೆಕ್ಕ ಇಡೋನು. ಸೊ ಹೆಸರುಗಳಲ್ಲಿರೋ ಈ ಹೋಲಿಕೆ ಸುಮ್ಮನೆ ಕಾಕತಾಳೀಯ ಅಲ್ಲ ಅಂತ ವಿದ್ವಾಂಸರು ಹೇಳ್ತಾರೆ. ಈ ಥಿಯರಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇದಾಗಿ, ನರಕ ಅಂದ್ರೆ ಅಲ್ಲಿ ಬರೀ ಬೆಂಕಿ ಹಾಗೂ ಹೊಗೆ ಇರುತ್ತೆ. ಎರಡನೇದಾಗಿ, ಎನೆಂದ್ರ ಅನ್ನೋದು ಹೊಗೆಯಿಂದ ಹುಟ್ಟೋ ಒಂದು ಜೀವಿ. ಹಾಗಾದ್ರೆ ಮೂರನೇ ಸ್ಟೆಪ್ ಏನು? ಯೋಚನೆ ಮಾಡಿ. ನರಕದ ಬೆಂಕಿಯಲ್ಲಿ ಬೇಯುತ್ತಿರೋ ಪಾಪಿಗಳ ಆತ್ಮಗಳು ಹೊಗೆಯ ರೂಪದಲ್ಲಿ ಮೇಲೆ ಬಂದು ಎನೆಂದ್ರ ಆಗಿ ಕಾಣಿಸ್ಕೊಳ್ಬೋದು. ಈ ಒಂದು ಐಡಿಯಾ ಎನೆಂದ್ರ ಕತೆಗೆ ಒಂದು ಕಂಪ್ಲೀಟ್ ಹೊಸ ಭಯಾನಕವಾದ ಅರ್ಥವನ್ನೇ ಕೊಟ್ಬಿಡುತ್ತೆ. ಇಲ್ಲಿವರೆಗೂ ನಾವು ಎನೆಂದ್ರ ಅಂದ್ರೆ ಏನು, ಅದು ಎಲ್ಲಿಂದ ಬಂತು ಅನ್ನೋದನ್ನೆಲ್ಲ ನೋಡಿದ್ವಿ. ಆದ್ರೆ ಈ ಕಥೆಯಲ್ಲಿರೋ ಅತಿ ದೊಡ್ಡ ರಹಸ್ಯನೇ ಬೇರೆ ಇದೆ. ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ, ಒಂದು ಷರತ್ತು. ಎಲ್ಲರಿಗೂ ಎನೆಂದ್ರ ಕಾಣಿಸೋದಿಲ್ಲ. ಅದನ್ನ ನೋಡಕ್ಕೆ ಒಂದು ವಿಶೇಷವಾದ ಅರ್ಹತೆ ಬೇಕು. ಹೌದು, ಎನೆಂದ್ರ ಕಾಣಿಸೋದು ಯಾರಿಗೆ ಅಂದ್ರೆ ಯಾರ ಮನಸ್ಸು ಶಾಂತವಾಗಿ ಪರಿಶುದ್ಧವಾಗಿರುತ್ತೋ ಅವರಿಗೆ ಮಾತ್ರ. ಇದರ ಅರ್ಥ ಏನು ಗೊತ್ತಾ? ಎನೆಂದ್ರ ಅವಳ ನೋಡೋದು ಅನ್ನೋದು ಹೊರಗಿನ ಪ್ರಪಂಚದ ವಿಷಯವೇ ಅಲ್ಲ, ಬದಲಾಗಿ ಅದು ನಮ್ಮ ಒಳಗಿನ ಸ್ಥಿತಿಯನ್ನ ತೋರಿಸೋ ಒಂದು ಕನ್ನಡಿ ಇದ್ದ ಹಾಗೆ. ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಮಾತ್ರ ಆ ಹೊಗೆಯೊಳಗಿನ ಆತ್ಮ ನಮಗೆ ಕಾಣಿಸೋದು. ಹಾಗಾದ್ರೆ ಈ ಇಡೀ ಕಥೆಯ ಕೊನೆಯಲ್ಲಿ ನಮಗೆ ಒಂದು ಪ್ರಶ್ನೆ ಉಳಿಯುತ್ತೆ. ಒಬ್ಬ ವ್ಯಕ್ತಿ ಬೆಂಕಿಯಿಂದ ಮೇಲೆ ಬರ್ತಿರೋ ಹೊಗೆಯನ್ನೇ ದಿಟ್ಟಿಸಿ ನೋಡಿದ್ರೆ ಅವ್ರಿಗೇನ್ ಕಾಣ್ಬೋದು? ಬರೀ ಹೊಗೆನಾ ಅಥವಾ ಆ ಹೊಗೆಯಾಚೆ ಇರುವ ಸತ್ಯನ? ಉತ್ತರ ಬಹುಶಃ ಅವರವರ ಹೃದಯದ ಶುದ್ಧತೆಯಲ್ಲೇ ಅಡಗಿದೆ ಅಂತ ಈ ಕಥೆ ಹೇಳುತ್ತೆ.